ಯಾವತ್ತೂ ಕೂಡ ಫಸ್ಟು ನಾವು ಯಾವುದೇ ಒಂದು ಔಷಧಿ ಹೊಡಿಯೋಕ್ಕಿಂತ ಮುಂಚೆ ಫಸ್ಟ್ ಸೇಫ್ಟಿನೇ ಯೂಸ್ ಮಾಡಬೇಕು. ಯಾಕಂದರೆ ಒಂದೊಂದು ಕೆಮಿಕಲ್ಸ್ ಈಗ ಹಾರ್ಮ್ಫುಲ್ ಆಗಿರುತ್ತೆ. ಅದು ಯಾವ ಥರ ಯಾವಾಗ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಲೆಗೆ ಕ್ಯಾಪ್ ಹಾಕ್ಕೊಳ್ಳಿ, ಮತ್ತು ಮಾಸ್ಕ್ ಹಾಕ್ಕೊಳ್ಳಿ, ಕೈಗೆ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಳ್ಳಿ. ಎಲ್ಲನೂ ಕೂಡ ಯೂಸ್ ಆ್ಯಂಡ್ ಥ್ರೋನ ಯೂಸ್ ಮಾಡಿ. ಆದಷ್ಟು ಬಟ್ಟೆಗಳಿಂದ ಕವರ್ ಮಾಡೋದು ಈ ಥರ ಮಾಡೋದನ್ನ ಅವಾಯ್ಡ್ ಮಾಡಿ. ಈ ಬಟ್ಟೆಗಳೆಲ್ಲ ಪದೇ ಪದೇ ಯೂಸ್ ಮಾಡೋದ್ರಿಂದ ಇವು ಅಷ್ಟು ಏನು ಒಳ್ಳೇದಲ್ಲ. ಹಾಗಾಗಿ ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡಿಬಿಟ್ರೆ ನಾವು ಯೂಸ್ ಆದ ತಕ್ಷಣ ಅದನ್ನು ಸುಟ್ಟಾಕ್ಬೋದು. ಅವಾಗ ಯಾವುದೇ ತರಹ ಹಾರ್ಮ್ಫುಲ್ ಆಗೋದಿಲ್ಲ. ಆ ಕಾರಣದಿಂದ ಆದಷ್ಟು ಕೂಡ ಯಾವಾಗಲೂ ಯೂಸ್ ಆ್ಯಂಡ್ ಥ್ರೋನೇ ಯೂಸ್ ಮಾಡಬೇಕು. ಇವತ್ತು ನಾವು ಬಂದು ಹಳ್ಳಿನ ಔಷಧಿನ ಹೊಡಿತಿದ್ದೀವಿ. ಯಾವ್ದು ಹೊಡಿತಿದ್ದೀವಿ ಅಂದರೆ ಗ್ರೌಂಡ್ ನಪ್ಪ ಹೊಡಿತಾ ಇದ್ದೀವಿ. ಇದು ಬಂದು ಬ್ಯಾರ್ಲಿಗೆ 1 ಲೀಟರ್ ತನಕ ಹಾಕ್ಕೋಬೋದು. ಮತ್ತು ಇದ್ರ ಜೊತೆ 1 kg ಪ್ಯಾಕೆಟ್ ಉಪ್ಪನ್ನು ಕೂಡ ಹಾಕೋಬೇಕು ಕಂಪಲ್ಸರಿ. ಹಾಗಾಗಿ ಇವಾಗ ನಾವೊಂದು ಅರ್ಧ ಬ್ಯಾರ್ಲನ್ನ ಕದ್ರಕೊಂಡಿದ್ದೀವಿ. ಇವಾಗ ಇದನ್ನ ಕದ್ರಕೊಂಡು ಈಗ ನಮ್ಮ ತೋಟಕ್ಕೆಲ್ಲ ಹೊಡಿತಾ ಇದ್ದೀವಿ. ಎಲ್ಲ ಕಡೆಗೂ ಹೊಡಿಯಲ್ಲ, ತೋಟದೊಳಗೆಲ್ಲ ಹಂಗೆ ಸ್ವಲ್ಪ ಬೇಲಿ ಸೈಡೆಲ್ಲ ಹೊಡಿತೀವಿ. ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ಬನ್ನಿ ಇವತ್ತಿನ ಕೆಲಸನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾನು ಏನೇನು ಕೆಲಸ ಮಾಡ್ತೀವಿ ಅನ್ನೋದನ್ನ ಕೂಡ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ತಪ್ಪದೆ ಮಧ್ಯದಲ್ಲಿ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ತುಂಬ ದಿವಸದಿಂದ ಮಳೆ ಅದು ಇದು ಅಂತ ಹೇಳ್ಬಿಟ್ಟು ಕೆಲಸಗಳೆಲ್ಲ ಯಾವ ಮಾಡ್ತಾ ಇರಲಿಲ್ಲ, ಎಲ್ಲ ಕೂಡ ಸ್ಟಾಪ್ ಆಗಿತ್ತು. ಇವತ್ತಿಂದ ಮತ್ತೆ ಶುರುನ ಮಾಡಿದ್ದೀವಿ. ಮತ್ತಿನ್ನು ಗೌರಿ ಹಬ್ಬ ಬೇರೆ ಬಂತು, ಇನ್ನೊಂದು 2 ದಿವಸ ಇದೆ. ಹಂಗಾಗಿ ಇದೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇವತ್ತು ನಾವು ಬಂದು ಗ್ರೌಂಡ್ ಅಪ್ನ ಹೊಡಿತಾ ಇದ್ದೀವಿ. ಇದು ಬಂದು ನಾವೆಲ್ಲ ಕಡೆ ಹೊಡಿತಾ ಇಲ್ಲ, ಅಲ್ಲಲ್ಲೇ ಸ್ವಲ್ಪ ಬೇಲೆ ಸೈಡು ಮತ್ತು ರೋಡ್ ಸೈಡ್ ಎಲ್ಲ ಹೊಡಿತಾ ಇದ್ದೀವಿ. ಅದ್ರ ಜೊತೆ ಹಂಗೆ ನಮ್ಮದು ರೋಬಸ್ಟ್ ತೋಟದೊಳಗೆ ಸ್ವಲ್ಪ ಅಲ್ಲಲ್ಲೇ ಒಂದು ಚೂರು ಹಳ ಇತ್ತು, ಅದ್ರೊಳಗೂ ಕೂಡ ಹೊಡಿಯೋಣ ಅಂತ ಹೇಳ್ಬಿಟ್ಟು ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅದ್ರೊಳಗೂ ಕೂಡ ಹೊಡಿತಾ ಇದ್ದೀವಿ. ನಾವು ಯಾವಾಗಲೂ ಕೂಡ ರೋಬಸ್ಟ್ ತೋಟದೊಳಗೆಲ್ಲ ಹೊಡಿತಾ ಇರಲಿಲ್ಲ, ಮತ್ತು ಅರೇಬಿಕಾ ತೋಟದೊಳಗೂ ಕೂಡ ಎಲ್ಲೂ ಕೂಡ ಹೊಡಿತಾ ಇರಲಿಲ್ಲ. ಇವತ್ತು ಮತ್ತೆ ಒಂದ್ಸತಿ ಇರಲಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೊಡಿತಾ ಇದೀವಿ. ನಾವು ಬಂದು ಗ್ರೌಂಡ್ ಅಪ್ ಹೊಡಿತಿರೋದ್ರಿಂದ ಇದು ಬಂದು ಹೆವಿ ಡೇಂಜರು. ಇದನ್ನ ಮಾತ್ರ ಯಾರು ಕೂಡ ಆದಷ್ಟು ಹೊಡಿಯಕ್ಕೆ ಹೋಗ್ಬೇಡಿ. ಯಾರಾದರೂ ಹೊಡಿತಾ ಇದ್ರೆ ಆದಷ್ಟು ಕೂಡ ನಿಲ್ಲಿಸಿ. ಇದು ಬಂದು ಮಣ್ಣಿನ ಫಲವತ್ತತೆನೆಲ್ಲ ಕೂಡ ಹಾಳು ಮಾಡುತ್ತೆ. ಹಂಗಾಗಿ ನಾವು ಕೂಡ ಇಷ್ಟು ದಿವಸ ಯಾವಾಗಲೂ ಹೊಡೆದಿರಲಿಲ್ಲ. ಯಾಕಂದರೆ ಇವತ್ತು ಒಂದು ಸ್ವಲ್ಪ ಮಾತ್ರ ಇರೋದಲ್ಲ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದೀವಿ. ಅಂತ ಏನು ತೊಂದರೆ ಏನು ಆಗೋದಿಲ್ಲ. ಮತ್ತು ಇದರಿಂದ ಮೆಣಸಿನ ಬೀಳಿಗೆ ಮಾತ್ರ ಸಿಕ್ಕಾಪಟ್ಟೆ ಎಫೆಕ್ಟು. ಯಾಕಂದರೆ ಮೆಣಸಿನ ಬೀಳೆಲ್ಲ ಕೆಳಗೆ ತೋಟದೊಳಗೆಲ್ಲ ಎಲ್ಲ ಕಡೆನೂ ಹೋಗಿರುತ್ತಲ್ಲ. ಹೊಡಿಬೇಕಾದ್ರೆ ಏನು ಮಾಡ್ಬೇಕು ಅಂದರೆ ಆದಷ್ಟು ಕಾಲಿಗೆಲ್ಲ ಒಳ್ಳೆ ಶೂಸ್ನ ಹಾಕ್ಕೊಂಡಿರಿ. ಯಾಕಂದರೆ ಮೈಗೆಲ್ಲ ಆರಿಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಅದ್ರ ಜೊತೆ ಕಾಫಿ ಗಿಡ ಎಲ್ಲ ಇರುತ್ತಲ್ಲ, ಅದಕ್ಕೂ ಕೂಡ ಆರ್ಸೋಕ್ಕೆ ಏನೋ ಹೋಗಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ವಲ್ಪ ಆರಿದ್ರೂ ಕೂಡ ಗಿಡ ಎಲ್ಲ ಸುಟ್ಟೋದಂಗೆ ಆಗ್ಬಿಡುತ್ತೆ, ಎಲೆ ಎಲ್ಲ ಮತ್ತೆ ಒಂಥರ ಚಿಕ್ಕಿರೋದ ಥರ ಕಾಣುತ್ತೆ. ಈಗಾಗಲೇ ಹೇಳ್ದಂಗೆ ಅಳಿನೌಷಧಿಯಿಂದ ಏನೇನಾಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಗಿಡಗಳಿಗೆಲ್ಲ ಎಫೆಕ್ಟು, ಮತ್ತು ಮೆಣಸಿನ ಬೇಳೆಗಂತೂ ಸಿಕ್ಕಾಪಟ್ಟೆ ಎಫೆಕ್ಟು. ಇದನ್ನೊಂದು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಯಾರು ಕೂಡ ಮರೆಯೋಕ್ಕೆ ಹೋಗಬೇಡಿ. ಈಸಿ ಅಂತ ಹೇಳ್ಬಿಟ್ಟು ಈಗ ಎಲ್ಲದನ್ನ ಕೂಡ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೆಳೆದಿರ್ತೀವಿ ಮೆಣಸಿನ ಬೀಳನ್ನಾಗಲಿ. ಈಗೆಲ್ಲ ನಿಮಗೆ ಗೊತ್ತು ಮೆಣಸಿನ ಬೀಳು ಬೆಳೆಯೋದು ಯಾವ ಥರ ಕಷ್ಟ ಆಗಿದೆ ಅಂತ. ಏನೇ ಮಾಡಿದ್ರು ಏನೇ ಹಾಕಿದ್ರು ಬರಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಕಾರಣದಿಂದ ಇದೆಲ್ಲ ಮುಗಿತಿದ್ದಂಗೆ ನಾವು ಬಂದು ಈಗ ಬ್ಯಾರಲಾಗಲಿ ಮಿಷಿನ್ ಆಗಲಿ ಎಲ್ಲನೂ ಕೂಡ ತೊಳೆದು ಇಡ್ತಾ ಇದ್ದೀವಿ. ಯಾಕಂದರೆ ಕ್ಲೀನಾಗಿ ತೊಳಿಬೇಕು. ಯಾಕಂದರೆ ಹಳ್ಳಿನ ಔಷಧಿ ಅಲ್ವಾ ನಾವು ಹೊಡೆದಿರೋದು. ಈಗ ಅದ್ರ ಸಿಂಪ್ಟಮ್ಸ್ ಇರುತ್ತಲ್ಲ, ಮತ್ತು ಇನ್ಯಾವ್ದಾರು ಔಷಧಿ ಹೊಡಿಬೇಕಾದ್ರೆ ಅದ್ರ ಜೊತೆ ಮಿಕ್ಸ್ ಆಗ್ಬಿಡುತ್ತೆ. ಈಗ ಡ್ರೈ ಆಗಿದೆ ಬ್ಯಾರಲೆಲ್ಲ ಏನೋ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಯಾವುದು ಕೂಡ ಇಡೋಕೆ ಹೋಗ್ಬೇಡಿ. ಮತ್ತು ಮಿಷಿನ್ನು ಕೂಡ ಮತ್ತು ಇನ್ನೊಂದು ದಿವಸ ನಾವು ಯಾವ ಔಷಧಿ ಹೊಡಿತೀವಿ ಅಂತ ನಮಗೆ ಗೊತ್ತಿರಲ್ಲ. ಅವಾಗ ಇದ್ರ ಸಿಂಪ್ಟಮ್ಸ್ ಇದ್ರೆ ಅದ್ರ ಜೊತೆ ಮಿಕ್ಸ್ ಆಗಿಬಿಟ್ಟು ಈಗ ನಾವೇನಾದ್ರೂ ಗಿಡಗಳಿಗೆ ಏನಾದ್ರು ಹೊಡಿತಿದ್ರೆ ಎಲ್ಲದು ಕೂಡ ಸತ್ತೋಗ್ಬಿಡುತ್ತೆ. ಹಳ್ಳಿನ ಔಷಧಿ ತುಂಬ ಪವರ್ಫುಲ್ಲು. ಎಷ್ಟು ದಿವಸ ಆದರೂ ಅದರ ಸಿಂಪ್ಟಮ್ಸ್ ಮಾತ್ರ ಹಂಗೆ ಇರುತ್ತೆ. ಹಾಗಾಗಿ ಆದಷ್ಟು ಬಿಸಿನೀರನ್ನ ಯೂಸ್ ಮಾಡಿ ಎಲ್ಲನೂ ಕೂಡ ನೀಟಾಗಿ ತೊಳೆದು ಇಡಿ. ನಾವು ಕೂಡ ನೀಟಾಗಿ ತೊಳೆದು ಇಡ್ತಾ ಇದ್ದೀವಿ. ಇವಾಗ ಇದೆಲ್ಲ ಕೆಲಸ ಆಯ್ತಿದ್ದಂಗೆ ನಮ್ಮ ಮನೇಲಿ ಸ್ವಲ್ಪ ಸಿಲ್ವರ್ ಗಿಡನೂ ಕೂಡ ನಿಲ್ಲಿಸಿದ್ದೆ. ಒಂದು 500 ಸಿಲ್ವರ್ ಗಿಡ, ಒಂದು 50 ಅಡಿಕೆ ಗಿಡ ಎಲ್ಲ ನಿಲ್ಲಿಸಿದೆ. ಅದನ್ನು ಕೂಡ ಒಂದು ಸ್ವಲ್ಪ ಒಳವಾಗಿರೋದ್ರಿಂದ ಕವರ್ ಎಲ್ಲ ತೆಗೆದಿದ್ದೆ. ಬಿಸಿಲು ಕೂಡ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು, ಗಿಡನೂ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟು ದಿವಸ ಮಳೆ ಇದ್ದಿದ್ದರಿಂದ ಎಲ್ಲ ಕೂಡ ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ದೆ. ಸ್ವಲ್ಪ ಶೀತನೂ ಕೂಡ ಹಾರ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಇವಾಗ ತೆಗೆದಿದ್ದೀನಿ. ಮತ್ತು ಇದರಲ್ಲಿ ಕಳೆ ಕೂಡ ಇದೆ, ಅದನ್ನು ಕೂಡ ಕೀಳೋಣ ಅಂತ ಇದ್ದೀನಿ. ಕಿತ್ತಾದ್ಮೇಲೆ ಕೂಡ ಗೊಬ್ಬರ ಹಾಕಬೇಕು. ಇವಾಗ ಹಂಗೂ ಹೆಂಗೋ ಗೋಳಾಡ್ಕೊಂಡು ಆದಷ್ಟು ಕಳೆ ಎಲ್ಲ ಪೂರ್ತಿಯಾಗಿ ಕಿತ್ತಾಕಿದೆ. ನೀವು ನೋಡ್ಬೋದು ಫಸ್ಟ್ ಹೆಂಗಿತ್ತು ಅನ್ನೋದನ್ನು ಕೂಡ ನೋಡಿದ್ರಿ. ಇವಾಗ ನೋಡಿ ಯಾವ ಥರ ನೀಟಾಗಿ ಕಾಣ್ತಿದ್ದಾವೆ ಗಿಡಗಳು. ಅವಾಗ ಸಿಲ್ವರ್ ಗಿಡ ಅದು ಹಳೆ ಅದು ಅನ್ನೋದೇ ಗೊತ್ತಾಯ್ತಿರಲಿಲ್ಲ. ಇವಾಗ ನೋಡಿ ಸಿಲ್ವರ್ ಗಿಡ ಎಲ್ಲ ನೀಟಾಗಿ ಒಂದು ಲೆವೆಲಲ್ಲಿ ಕಾಣ್ತಾ ಇದ್ದಾವೆ. ಸ್ವಲ್ಪ ಸಣ್ಣ ಗಿಡ ನಮ್ಮದು, ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ತಂದು ನೆಡೋದು. ಹಂಗಾಗಿ ಈಗ ಇದಕ್ಕೆ ಸ್ವಲ್ಪ ಗೊಬ್ಬರ ಕೂಡ ಹಾಕ್ಬಿಟ್ರೆ ಒಳ್ಳೆಯದು. ನೆಕ್ಸ್ಟ್ ವಿಡಿಯೋದಲ್ಲಿ ಗೊಬ್ಬರ ಯಾವ ಥರ ಹಾಕೋದು, ಎಷ್ಟು ಹಾಕ್ಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಯಾಕಂದರೆ ಸಣ್ಣ ಗಿಡ ಅಲ್ಲ, ಆ ಕಾರಣದಿಂದ. ಇವಾಗ ಗೊಬ್ಬರ ಇರಲಿಲ್ಲ, ಹಾಗಾಗಿ ಬರೀ ಕಳೆ ಮಾತ್ರ ಕಿತ್ತಿ ಬಿಟ್ಟಿದ್ದೀನಿ. ಇದೆಲ್ಲ ಮುಗಿತಿದ್ದಂಗೆ ಮತ್ತೆ ನಮಗೆ ಇನ್ನು ಬೇರೆ ಏನೋ ಕೆಲಸ ಇರಲಿಲ್ಲ. ಮತ್ತು ನಾಳೆಯಿಂದ ಹಬ್ಬ ಕೂಡ ಬೇರೆ ಬಂತು. ಹಾಗಾಗಿ ಇವತ್ತು ಮನೆಯಲ್ಲಿ ಬಾಗಿಲು ಎಲ್ಲ ತೊಳಿಬೇಕು. ಹಾಗಾಗಿ ಇವತ್ತು ಬಾಗಿಲೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ. ಫಸ್ಟ್ ನಾವು ಮನೆ ಬಾಗಿಲು, ಮನೆ ಕಿಟಕಿ ಎಲ್ಲ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಾನು ಬಂದು ಇವತ್ತು ಗೋಡೆನಿಂದ ಬಾಗಿಲು ಎಲ್ಲ ಕ್ಲೀನಾಗಿ ತೊಳಿತಾ ಇದ್ದೀನಿ. ಗೋಡೆನಿಂದ ಬಾಗಿಲು ಎಲ್ಲ ತೊಳಿತಿದ್ದಂಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾವಿನ ಸೊಪ್ಪನ್ನ ಪೋಣಿಸ್ಬೇಕು. ಪ್ರತಿಯೊಬ್ಬರು ಮನೇಲಿ ಕೂಡ
ಪೋಣಿಸ್ತಾರೆ. ಹಾಗಾಗಿ ನಾನು ಕೂಡ ನಮ್ಮ ಮನೇಲಿ ಎಲ್ಲ ಕಡೆಗೂ ಕೂಡ ಪೋಣಿಸ್ತಾ ಇದ್ದೀನಿ. ಯಾವಾಗ ಬಂದು ನೋಡಿ ಗೋಡನ್ ಬಾಗ್ಲಿಗೆ ಪೋಣಿಸಿದ್ದೀನಿ. ಮಾವಿನ ಸೊಪ್ಪು ಪೋಣಿಸಿದ್ಮೇಲೆ ನೋಡಿ ಏನೋ ಒಂಥರ ಬಾಗ್ಲದ ಕಳೆನೇ ಚೇಂಜ್ ಆಗೋಯ್ತು. ಗೋಡನ್ದೆಲ್ಲ ಮುಗೀತಲ್ಲ, ಈಗ ಮನೆ ಫ್ರಂಟ್ ಬಾಗ್ಲು ಕೂಡ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲೂ ಕೂಡ ಪೋಣಿಸ್ತಾ ಇದ್ದೀನಿ. ಇವಾಗ ಇಲ್ಲೂ ಕೂಡ ನೋಡಿ ಈಗ ಖಾಲಿ ಖಾಲಿ ಕಾಣ್ತಾ ಇದೆ ಬಾಗ್ಲು ಒಂಥರ. ಇವಾಗ ಪೋಣಿಸಿದ್ಮೇಲೆ ಯಾವ ಥರ ಕಾಣುತ್ತೆ ಅನ್ನೋದನ್ನ ತೋರಿಸ್ತೀನಿ ತಡೀರಿ. ನೋಡಿ ಇವಾಗ ಕಂಪ್ಲೀಟಾಗಿ ಎಲ್ಲ ಕಡೆನೂ ಪೋಣಿಸಾಯಿತು. ಮಾವಿನ ಸೊಪ್ಪು ಪೋಣಿಸಿದ್ಮೇಲಂತೂ ಇನ್ನೂ ಕೂಡ ಲುಕ್ಕಾಗಿ ಕಾಣುತ್ತೆ. ಇನ್ನು ಹೂವು ಎಲ್ಲ ಬಿಡ್ತೀವಿ, ಅದನ್ನೆಲ್ಲ ಹೋಗಿ ತಗೊಬರ್ಬೇಕು. ಬನ್ನಿ ದೇವ್ರಮ್ಮ ಬಾಗ್ಲು ತೋರಿಸ್ತೀನಿ. ದೇವ್ರಮ್ಮ ಬಾಗ್ಲು ನೋಡಿ, ಇದು ಡಬಲ್ ಡೋರು. ಈಗ ಆ ಕಡೆ ಕರೆದ ಈ ಕಡೆ ಕರೆದ ಅಂತ ಹೇಳ್ಬಿಟ್ಟು ಮಾಡಿಸಿದ್ದೀವಿ. ಒಳಗೆ ಓಪನ್ ಇದೆ. ಇವಾಗ ದೇವ್ರಮ್ಮ ಬಾಗ್ಲಿಗೂ ಕೂಡ ಪೋಣಿಸಿದ್ದೀನಿ. ನೀವು ನೋಡ್ಬೋದು ದೇವ್ರಮ್ಮ ಬಾಗ್ಲು ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಯಾವ ಥರ ಲುಕ್ಕಾಗಿ ಕಾಣ್ತಿದೆ ಅಂತ. ಮಾವಿನ ಸೊಪ್ಪು ಪೋಣಿಸಿದ್ಮೇಲೆ ಇನ್ನೂ ಒಳ್ಳೆ ಲುಕ್ಕಾಗಿ ಬಂತು. ಮತ್ತು ಹೂವು ಹಾಕ್ಬಿಟ್ರಂತೂ ಇನ್ನೂ ಕೇಳಬೇಡಿ, ಇನ್ನೂ ಕೂಡ ಲೆವೆಲಾಗಿ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ ಬಾಗ್ಲು. ಇದೆಲ್ಲ ಆಯ್ತಿದ್ದಂಗೆ ನಮ್ಮ ಅಜ್ಜ ಗೌರಿ ಹೂವು ಮತ್ತು ಗಂಗಿಕಾಯಿ ಎಲ್ಲ ಕುಯ್ಕೊಬಂದಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇದು ಬಂದು ಗೌರಿ ಹೂವು. ಈ ಥರ ಇರುತ್ತೆ ನೋಡೋಕ್ಕೆ, ಪಿಂಕ್ ಮತ್ತು ಯೆಲ್ಲೋ ಕಲರಲ್ಲೇ ಇರುತ್ತೆ. ಮತ್ತು ಇದು ಬಂದು ಗಂಗಿಕಾಯಿ. ಇವೆಲ್ಲ ನಾಳೆ ಪೂಜೆಗೆ ಯೂಸ್ ಮಾಡ್ತೀವಿ. ಮತ್ತು ಇನ್ನೂ ಏನೇನೋ ಯೂಸ್ ಮಾಡ್ತಾರೆ ಇದೇ ಥರ, ಏನೇನೋ ಹೂವು ಮತ್ತು ಏನೇನೋ ಬರುತ್ತೆ. ನಂಗೆ ಅಷ್ಟು ತೀರಾ ಗೊತ್ತಿಲ್ಲ, ಹಂಗಾಗಿ ಇದೆಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಇದೆಲ್ಲ ಆಯ್ತಿದ್ದಂಗೆ ಟೌನಿಗೆ ನಾನು ನಮ್ಮ ಅಪ್ಪ ಇವಾಗ ಬಂದ ತಕ್ಷಣ ಫಸ್ಟ್ ತರಕಾರಿನ ತೊಗೊಳಕ್ಕೆ ಶುರು ಮಾಡಿದ್ವಿ. ತರಕಾರಿ ರೇಟ್ ಬಂದು ಪರವಾಗಿಲ್ಲ, ಎಲ್ಲ ಥರ ತರಕಾರಿ ಕೂಡ ಸಿಗ್ತಾ ಉಂಟು. ಎಲ್ಲದಕ್ಕೂ ಕೂಡ ಒಂದು ಮಿನಿಮಮ್ ರೇಂಜಲ್ಲಿ ಇದೆ. ತರಕಾರಿಗೇನು ತೀರಾ ಡಿಮ್ಯಾಂಡ್ ಆಗಿಲ್ಲ ಹಬ್ಬ ಅಂತ ಹೇಳ್ಬಿಟ್ಟು. ತರಕಾರಿ ಮಾತ್ರ ನಾರ್ಮಲ್ ಪ್ರೈಸಲ್ಲಿದೆ, ತಗೋಬೋದು ಆರಾಮಾಗಿ. ತರಕಾರಿ ಎಲ್ಲ ತಗೊಂಡಾಗ್ತಿದ್ದಂಗೆ ಹೂವಿನ ಹತ್ರ ಬಂದೆ. ಹೂವು ಅಂತೂ ಮಾತಾಡ್ಸಂಗಿಲ್ಲ. ಸಾವಂತಿಗೆ ಹೂವು ಹೆವಿ ಡಿಮ್ಯಾಂಡಲ್ಲಿರೋದು. ಏನಿಲ್ಲ ಅಂದರೂ ಒಂದು ಮಾರಿಗೆ 160 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ಹಬ್ಬ ಹರಿಬ ದಿನಗಳೆಲ್ಲ ತೊಗೊಳ್ಲೇಬೇಕಲ್ಲ. ಹಾಗಾಗಿ ಅದನ್ನು ಕೂಡ ಹೆಂಗಿದ್ರು ಬಂದಿದ್ವಿ ಕಾರಲ್ಲಿ, ಹಂಗೆ ಓಮಿನಲ್ಲಿ ಬಂದಿದ್ವಲ್ಲ, ಹಂಗಾಗಿ ಮಧ್ಯ ರೋಡಲ್ಲಿ ಹಂಗೆ ಸ್ವಲ್ಪ ಕಾಫಿ ಗಿಡನೂ ಬೇಕಿತ್ತು ಮನೆಗೆ. ಹಬ್ಬ ಎಲ್ಲ ಮುಗಿದ್ಮೇಲೆ ಹಾಕೋಣ ಅಂತ ಹೇಳ್ತಿದ್ವಿ. ಹಂಗಾಗಿ ಕಾಫಿ ಗಿಡನ ಕೂಡ ತಗೊಳೋಣ ಅಂತ ಹೇಳ್ಬಿಟ್ಟು ಹಂಗೆ ಅದಕ್ಕೂ ಕೂಡ ಬಂದಿದ್ವಿ. ಇದು ಬಂದು ಎಲ್ಲ ಅರೇಬಿಕಾ 6, ಕಾಟಿ ಮರ ಮತ್ತು ಚಂದ್ರಗಿರಿ ಎಲ್ಲ ಥರ ಗಿಡನೂ ಕೂಡ ಇದೆ ಇವ್ರ ಹತ್ರ. ನಮಗೂ ಕೂಡ ನಮಗೆ ಯಾವ್ದು ಬೇಕೋ ಅದನ್ನೆಲ್ಲ ತಗೊಂಡ್ವಿ. ಅದನ್ನು ಕೂಡ ಎಲ್ಲ ತಗೊಂಡು ಕೆಲಸ ಎಲ್ಲ ಮುಗಿತು. ಇನ್ನೇನು ಇಲ್ಲ. ಇನ್ನೇನಿದ್ರು ನಾಳೆ ಹಬ್ಬ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಒಂದು ಸ್ವಲ್ಪ ಮುಂಚೆನೇ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಂತ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀರಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ನಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಿಲ್ವೋ, ಇನ್ನು ಯಾರ್ಯಾರಿಗೆ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕೋ, ಮತ್ತು ವಿಡಿಯೋ ನೋಡಿದ್ಮೇಲೂ ಕೂಡ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ